ನಮಸ್ಕಾರ ವೀಕ್ಷಕರೇ, ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಜ್ಯೋತಿ. ನನ್ನ ಜೊತೆ ಆನಂದ್ ಬೀರಾದರ್, ವಿಜಯಪುರ ಜಿಲ್ಲಾ ತಾಳಿಕೋಟಿ ತಾಲೂಕಿನ ಕನಕೇರಿ ಗ್ರಾಮದಲ್ಲಿ ಇಂದು ಕ್ಲಸ್ಟರ್ ಮಟ್ಟದ 2025-2026 ಸಾಲಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಕೆಜಿಎಸ್ ಹಾಗೂ ಎಪಿಎಸ್ ಶಾಲೆಯ ಆವರಣದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ ಜಾಲಹಳ್ಳಿ ಪೂಜರು ಹಾಗೂ ಜಿಲ್ಲಾ ಮತ್ತು ಸ್ಥಳೀಯ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು. ಕಾರ್ಯಕ್ರಮದ ನಿರೂಪಣೆ ಬಿಂಜಲಭಾವಿ ಎಚ್ಪಿಎಸ್ ಶಾಲೆಯ ಶಿಕ್ಷಕರಾದ ಸಾಹಿಬ ಕೌಡ ಕಬ್ಬಿನ ಅವರು ಸುಂದರವಾಗಿ ನಿರ್ವಹಿಸಿದರು. ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಎಸ್ಎಲ್ ನಾಯ್ಕೋಡಿ ಗುರುಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾಕರ್ ಅಡಿಕಿ ಮಾತನಾಡಿ, ಪ್ರತಿಭಾ ಕಾರಂಜಿ ಮಕ್ಕಳ ಕೌಶಲ್ಯವನ್ನು ಹೊರತರುವುದು, ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸುವುದು ಹಾಗೂ ಮಕ್ಕಳ ಸದೃಢ ದೇಹ ರೂಪಿಸಿಕೊಳ್ಳಲು ಇದೊಂದು ದೊಡ್ಡ ವೇದಿಕೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜ್ ಅಹಮದ್ ಸಿರಸಿಗಿ, ಬಸವರಾಜ್ ದೇಸಾಯಿ, ಜ್ಞಾನಜ್ಯೋತಿ ಶಾಲೆಯ ಅಧ್ಯಕ್ಷರು ಕೆಡಿ ದೇಸಾಯಿ, ದೇವೇಂದ್ರ ಜಂಬಗಿ, ಬಸವರಾಜ್ ಜಂಬಗಿ, ಪ್ರಕಾಶ್ ಯರನಾಳ್ ಸೇರಿದಂತೆ ಅನೇಕ ಗಣ್ಯರು, ಊರಿನ ಪ್ರಮುಖರು ಉಪಸ್ಥಿತರಿದ್ದರು. ಈ ಬಾರಿಯ ಕ್ಲಸ್ಟರ್ ಮಟ್ಟದ ಸ್ಪರ್ಧೆಯಲ್ಲಿ 28 ಶಾಲೆಗಳ ಮಕ್ಕಳು ಭಾಗವಹಿಸಿದ್ದರು ಹಾಗೂ ಎಲ್ಲ ಶಾಲೆಗಳ ಮುಖ್ಯ ಗುರುಗಳು, ಗುರುಮಾತೆಗಳು, ಶಿಕ್ಷಕರು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್ನು ಹಾಗೂ ಪ್ರಶಸ್ತಿ ಬಹುಮಾನ ವಿತರಿಸಲಾಯಿತು. ಇದು ಎಸ್ಸಿಎನ್ ಟಿವಿ ನ್ಯೂಸ್, ನೇರ ಮಾತು, ನಿಕ್ಕರ ಸುದ್ದಿ. ವರದಿ ಮೈಬೂಬ ಭಾಷಾ ಮನಗೂಳಿ, ತಾಳಿಕೋಟಿ ತಾಲೂಕು, ಕಲಕೇರಿ. ನಿರಂತರ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ಪ್ರತಿಭಾ ಕಾರಂಜಿಯಲ್ಲಿ ಸುಮಾರು ಹಲವಾರು ಶಾಲೆಗಳಲ್ಲಿ ಭಾಗವಹಿಸಿದ್ದಾರೆ. ಶಾಲಾ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಒಂದು ಸಂತಸದ ವಿಚಾರ. ಯಾಕಂತ ಕೇಳಿದ್ರೆ ಈ ಸರ್ಕಾರಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮನ ಪ್ರತಿಭಾ ಕಾರಂಜಿಯನ್ನು ಆಚರಣೆ ಮಾಡಬೇಕಂತ ಹೇಳ್ಕೊಂಡು ಸುಮಾರು ಒಂದು 2002 ಇಸ್ವಿಯಲ್ಲಿ ಅದೊಂದು ಸರ್ಕಾರಿ ಮಟ್ಟದಲ್ಲಿ ಹಾಕೊಂಡಂತ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಮಕ್ಕಳಲ್ಲಿರ್ತಕ್ಕಂಥ ಯಾವುದೇ ಒಂದು ಜಾನಪದ ಕಲೆ ಆಗಿರ್ಬೋದು ಅಥವಾ ನೃತ್ಯ ಆಗಿರ್ಬೋದು, ಇನ್ನಿತರ ಕಲೆಗಳನ್ನು ಮಕ್ಕಳಲ್ಲಿ ಗುರುತಿಸಿ ಒಂದು ಕ್ಲಸ್ಟರ್ ಮಟ್ಟದಂತಹ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಆ ಮಕ್ಕಳಿಗೆ ಒಂದು ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಅವರಲ್ಲಿರ್ತಕ್ಕಂಥ ಒಂದು ಕಲೆ ಆಗಿರ್ಬೋದು, ಸಾಂಸ್ಕೃತಿಕ ಒಂದು ಕಲೆಗಳಾಗಿರ್ಬೋದು, ಓದು ಅಲ್ಲದೆ ಪಾಠ ಅಲ್ಲದೆ ಇನ್ನಿತರ ಚಟುವಟಿಕೆ ಕೂಡ ಮಕ್ಕಳಲ್ಲಿ ಅಳವಡಿಸಬೇಕೆನ್ನುವ ಉದ್ದೇಶದಿಂದ ಸರ್ಕಾರಿ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅದೇ 25-26ನೇ ಸಾಲಿನ ಈ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮ್ಮೂರನ್ನೇ ಆದಂತಹ ಶ್ರೀ ಕಾಶಿನಾಥ್ ವೇದಮೂರ್ತಿ, ಶ್ರೀ ಕಾಶಿನಾಥ್ ಜಾಳಹಳ್ಳಿ ಮಠ್ ಭೂದಾನಿಗಳು ವಹಿಸಬೇಕಂತ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಓದೋದರಲ್ಲಿ ಮುಂದಿರಬೇಕು, ಬರೆಯೋದರಲ್ಲಿ ಮುಂದಿರಬೇಕು, ಅವ ಮಾರ್ಕ್ಸ್ ತಗೊಳ್ಳೋದರಲ್ಲಿ ಮುಂದಿರ್ಬೇಕಂತ ನೋಡ್ತೀವಿ ಹೊರತಾಗಿ ಅವರಲ್ಲಿರುವಂತ ಪ್ರತಿಭೆಯನ್ನ ಗುರುತಿಸುವಂತದ್ದು ಯಾವೊಬ್ಬ ಪಾಲಕರಾಗಿರ್ಬೋದು, ಯಾವೊಂದು ಶಿಕ್ಷಣ ಸಂಸ್ಥೆ ಇವತ್ತು ಮಾಡ್ತಾ ಇಲ್ಲ. ಅದರಲ್ಲಿ ನಾವು ಮೊದಲು ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಡಬೇಕು. ಇವತ್ತು ಪ್ರತಿಭಾ ಕಾರಂಜಿಯ ಮೂಲ ಉದ್ದೇಶ ಏನಂತ ಕೇಳಿದ್ರೆ, ಯಾವೊಂದು ಮಗುವಿನಲ್ಲಿ ಏನೆಲ್ಲ ಪ್ರತಿಭೆ ಇದೆ ಅನ್ನುವಂಥದ್ದು ಗುರುತಿಸುವಂತದ್ದೇ ಈ ಒಂದು ಪ್ರತಿಭಾ ಕಾರಂಜಿ. ಸಾಕಷ್ಟು ಮಗುವಿನಲ್ಲಿ ಒಂದಲ್ಲ ಒಂದು ಪ್ರತಿಭೆಯನ್ನ ಅಡಗಿರ್ತದೆ. ಕೆಲವೊಂದು ಮಗು ಶಿಕ್ಷಣದಲ್ಲಿ ಮುಂದಿದ್ರ, ಕೆಲವೊಂದು ಮಗು ಆಟದಲ್ಲಿ ಮುಂದಿರ್ತದ, ಕೆಲವೊಂದು ಮಗು ಗಾಯನದಲ್ಲಿ ಮುಂದಿರ್ತದ, ಕೆಲವೊಂದು ಮಗು ನೃತ್ಯದಲ್ಲಿ ಮುಂದಿರ್ತದ, ಕೆಲವೊಂದು ಮಗು ನಾಟಕದಲ್ಲಿ ಮುಂದಿರ್ತದ. ಒಂದಲ್ಲ ಒಂದು ಮಗುವಿನಲ್ಲಿ ಒಂದಲ್ಲ ಒಂದು ಬೇರೆ ಬೇರೆ ಆದಂತ ಪ್ರತಿಭೆಯನ್ನ ಹೊಂದಿರುವಂತಹ ಮಗುವನ್ನ ಗುರುತಿಸಿ ಈ ರೀತಿಯಾದಂತಹ ಪ್ರತಿಭಾ ಕಾರಂಜಿ ಮುಖಾಂತರ ಆ ಮಗುವಿನಲ್ಲಿರುವಂತಹ ಪ್ರತಿಭೆಯನ್ನ ಹೊರಗು ಹಾಕುವಂತದೇ ಈ ಒಂದು ಪ್ರತಿಭಾ ಕಾರಂಜಿ ಮತ್ತು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ. ಹಿಂದಿ ಸಾಗರ್ ಚವಾನ್, ಸಿದ್ಧಾರ್ಥ ನಾಯ್ಕೋಡಿ, ಜೆಎಚ್ಎಸ್ ಆಲ್ಗೋಡ್. ಗೀತೆ ಪ್ರಥಮ ಶ್ವೇತಾ ಕರ್ವಿನ್, SNPHS ಬಿಂಜರಬಾಯಿ. ನಾಟಿಕರ್, GHS ಆಲ್ಗೋಡ್. ಚರ್ಚಾ ಸ್ಪರ್ಧೆ
ಓಕೆ ಒಂದ್ ಸ್ವಲ್ಪ ಇದಾಗ್ಯದ ಸುದ್ ಮಾಡ್ತೈತಿ. ಪಲ್ಲವಿ ತಳವಾರ್ ಮತ್ತು ಸಂಗಡಿ ಜನಪದ ನೃತ್ಯ ಸರ್. ಹಾ, ಪಲ್ಲವಿ ತಳವಾರ್ ಮತ್ತು ಸಂಘ. ಅಸ್ಲಾಂ ಕಸಬ್, ಸಿದ್ಧಾರ್ಥ್ ಹೈಸ್ಕೂಲ್ ಕಲ್ಕೇರಿ. ಆಲ್ಗೂರ್. ವಿಭಾಗ, ಹೈಸ್ಕೂಲ್ ವಿಭಾಗ. ಸಾಗರ್ ಚೌಹಾಣ್ ಅವರಿಗೆ ಶ್ರೀಮತಿ ನೀವು ಕೊಟ್ಟಿಲ್ಲ. ಇಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನ ಮಾಡಿರ್ತಕ್ಕಂಥ ಮಲ್ಲು ಅಣ್ಣವರು, ಚಂದ್ರು ಅಣ್ಣವರು ಮತ್ತು ಬಾಷಾ ಸಾಬ್ ಮೂಲಿಮನಿ ಮತ್ತು ಅಬ್ದುಲ್ ಅಜೀಜ್ ಬ್ಯಾಪೂರ್ ಇವರೆಲ್ಲರಿಗೂ ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಶಾಲು ಹಾಗೂ ಆಹಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಬಸವೇಶ್ವರ ವಿದ್ಯಾಸಂಸ್ಥೆಯವರಿಗೂ ತಮ್ಮೆಲ್ಲರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಯವರೆಗೆ ತಮ್ಮ ಒಂದು ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ACB ನ್ಯೂಸ್ನ ವರದಿಗಾರರಾಗಿರ್ತಕ್ಕಂಥ ಭಾಷಾ ಅಣ್ಣ ಅವರಿಗೂ ಅದೇ ರೀತಿಯಾಗಿ ನಮ್ಮ ಎಲ್ಲ ಕ್ಲಸ್ಟರ್ನ ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೂ, ಗುರು ಮಾತೆಯರಿಗೂ, ಸಿಬ್ಬಂದಿ ವರ್ಗಕ್ಕೂ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಧನ್ಯತಾ ಸಂದೇಶವನ್ನು ತಿಳಿಸುತ್ತಾ